ಚಿದಂಬರ ರಹಸ್ಯ ಅಧ್ಯಾಯ 1. ಒಟ್ನಲ್ಲಿ ಕ್ರಾಂತಿ ಆಗ್ಬೇಕಪ್ಪ ಎಂದು ನಿಟ್ಟುಸಿರು ಬಿಡುತ್ತಾ ಜೋಸೆಫ್ ಅಂಗಾರ ತನಗೆ ತಾನೇ ಎಂಬಂತೆ ಹೇಳ್ಕೊಂಡ. ಕೆಸರೂರಿನ ಪೇಟೆಯ ಕೊನೆಯಲ್ಲಿ ಹಾಕಿದ್ದ ಕಲ್ಲು ಬೆಂಚಿನ ಮೇಲೆ ನಾಲ್ವರು ಮಿತ್ರವಳಿಯರು ಕುಳಿತುಕೊಂಡು ಅಂತಿಮವಾಗಿ ಈ ತೀರ್ಮಾನಕ್ಕೆ ಬಂದಿದ್ರು. ಕೆಸರೂರಿನ ಜೂನಿಯರ್ ಕಾಲೇಜಿನ ಅರ್ಥಶಾಸ್ತ್ರ ಅಧ್ಯಾಪಕ ಡಾಕ್ಟರ್ ರಾಮಚಂದ್ರನ ಪಟ್ಟ ಶಿಷ್ಯರಾದ ಈ ನಾಲ್ವರಿಗೂ ಹಲವು ದಿನದ ಶಿಷ್ಯವೃತ್ತಿಯ ನಂತರ ಒದಗಿದ ಜ್ಞಾನೋದಯ ಇದು. ಇದಕ್ಕೆ ಕಾರಣ ಆರ್ಥಿಕ ಒತ್ತಡವೋ, ಸಾಮಾಜಿಕ ಕಳಕಳಿಯೋ, ರಾಜಕೀಯ ಮಹತ್ವಾಕಾಂಕ್ಷೆಯೋ ಎಂಬುದು ಅವರಿಗೂ ತಿಳಿಯದ ವಿಷಯವಾಗಿತ್ತು. ಅವರು ನಾಲ್ವರು ಮೊದಲು ಇಂಗ್ಲಿಷ್ ಅಧ್ಯಾಪಕ ಜೀವಣ್ಣನ ಶಿಷ್ಯವೃತ್ತಿ ಮಾಡುತ್ತಾ ದಾರಿಯಲ್ಲಿ ಹೋಗಿ ಬರುವ ಕೆಸರೂರಿನ ಹುಡುಗಿಯರನ್ನೆಲ್ಲ ಪ್ರೀತಿಸಿ ಸುಸ್ತಾಗಿ ಲಾಚಾರಾಗೋಗಿದ್ರು. ಸೂಟು ಹಾಕಿ, ಬೂಟ್ ಹಾಕಿ, ಟೈ ಕಟ್ಟಿ, ಸಿಗರೇಟ್ ಎಳೆದು, ಸಿಳ್ಳಿ ಹೊಡೆದು, ಕೆಮ್ಮಿ ಅಡ್ಡಾಡಿ, ನಮನಮೂನಿಯ ಪೋಸ್ಗಳಲ್ಲಿ ನಿಂತು ಏನೇನ್ ಮಾಡಿದ್ರು ಒಬ್ಬ ಮನದನ್ನೆಯ ಮನದ ಮೇಲೂ ಪರಿಣಾಮ ಬೀರಲಾರದೆ ಕೊನೆಗೆ ಅವನ್ನೆಲ್ಲ ತೆಗೆದೆಸೆದು ಖಾದಿ, ಜುಬ್ಬ, ಪೈಜಾಮಕ್ಕೆ ಹಿಡಿದು ರಾಮಚಂದ್ರನ ಶಿಷ್ಯರಾಗಿದ್ರು. ಅವರಿಗೆ ಈಗ ಯೋಚಿಸ್ಕೊಂಡ್ರೆ ನಿಜವಾಗಿಯೂ ಬೇಸರ ತರಿಸ್ತಾ ಇದ್ದಿದ್ದು ಇಂಗ್ಲಿಷ್ ಅಧ್ಯಾಪಕರು ಪಾಠ ಮಾಡುತ್ತಾ ಹೇಳುತ್ತಿದ್ದ ಸುಂದರ ಪ್ರೇಮ ಗೀತೆಗಳು, ಕಥೆಗಳು ಹಾಗೂ ಕನ್ನಡ ಮತ್ತು ಹಿಂದಿಯ ಪ್ರೇಮ ಕಥೆಯ ಚಲನಚಿತ್ರಗಳು. ಅವೆಲ್ಲ ಬೇರೊಂದು ಲೋಕದ ಪುರಾಣಗಳಿಂದ ಅವರಿಗೆ ಈಗ ಮನದಟ್ಟಾಗತೊಡಗಿತ್ತು. ಅವರ ಎದೆಗಳಾಗಿನ ಅದಮ್ಯ ಪ್ರೇಮ ಶರದಿಯನ್ನು, ತ್ಯಾಗಮಯತೆಯನ್ನು, ಸಾಹಸ ಪ್ರಿಯತೆಯನ್ನು ಅರಿಯುವ ಯೋಗ್ಯತೆ ಈ ಕೆಸರೂರಿನ ಹುಡುಗಿಯರಿಗೆ ಇಲ್ಲ ಅನ್ನೋ ತೀರಾ ವಿಷಾದಕರ ನಿರ್ಣಯಕ್ಕೆ ಅವರು ಬಂದಿದ್ರು. ಆದ್ರೆ ಅವರಿಗೆ ಇದಕ್ಕಿಂತ ಮಿಗಿಲಾಗಿ ಅವರ ಅವ್ಯಕ್ತ ಪ್ರೇಮದ ಅಮೂಲ್ಯತೆಯನ್ನ ಅರಿಯದ ಆ ಹುಡುಗಿಯರು ಕಿಸಿ ನಗುತ್ತಾ ಮರೆಯಲ್ಲಿ ನರಿಗಳಂತೆ ನಿಂತು ಏನನ್ನೋ ಪಿಸುಗುಟ್ಟುವ ಗೂಬೆ ಹುಡುಗರೊಡನೆ ಮಾತನಾಡುವುದನ್ನು ನೋಡಿದ್ರಂತೂ ಹೊಟ್ಟೆ ತೊಳಸ್ ಬರ್ತಾ ಇತ್ತು. ಇವೆಲ್ಲದರ ಒಟ್ಟಿನ ಪರಿಣಾಮವಾಗಿ ಅವರು ಅಲ್ಲಿ ಕುಳಿತುಕೊಂಡು ಇಡೀ ಸಮಾಜದ ಅನ್ಯಾಯ, ಅಸಮಾನತೆ, ಕಂದಾಚಾರ, ಶೋಷಣೆಗಳೆಲ್ಲದರ ಮೇಲೂ ರೋಷಗೊಂಡು ಒಟ್ಟಿನಲ್ಲಿ ಕ್ರಾಂತಿ ಆಗ್ಬೇಕು ಎಂಬ ಒಂದು ಸರ್ವಾನುಮತದ ನಿರ್ಣಯ ತೆಕ್ಕೊಂಡ್ರು. ಆ ನಿರ್ಣಯದಿಂದ ಅವರ ಮನಸ್ಸಿಗೆ ಎಷ್ಟೋ ಸಮಾಧಾನ ಮತ್ತು ನೆಮ್ಮದಿ ಬರ್ತೊಡಗಿತ್ತು. ಹಿಂದೊಮ್ಮೆ ಜಾತಿ ವಿನಾಶ ಕಾರ್ಯಕ್ರಮ ಹಾಕಿ ಅಂತರ್ಜಾತೀಯ ವಿವಾಹವಾಗಬೇಕು, ಜಾತಿಗಳನ್ನು, ಕಂದಾಚಾರವನ್ನು, ಮೂಢನಂಬಿಕೆಗಳನ್ನು ತಿರಸ್ಕರಿಸಬೇಕು ಎಂದೆಲ್ಲ ತೀರ್ಮಾನ ತಗೊಂಡಾಗ್ಲೂ ಅವರಿಗೆ ತಾತ್ಕಾಲಿಕವಾಗಿ ಆದ್ರೂ ಹೀಗೆ ನೆಮ್ಮದಿಯಾಗಿತ್ತು. ಆದ್ರೆ ಏನ್ ಮಾಡೋದು? ಈ ತೀರ್ಮಾನ ತೆಗೆದುಕೊಂಡ ಆ ಯುವ ಸಮುದಾಯದಲ್ಲಿ ಯಾವ ಹುಡುಗಿಯೂ ಇರಲಿಲ್ಲ. ಇವರಲ್ಲಿ ಒತ್ತಿ ಉರಿಯುತ್ತಿದ್ದ ಪ್ರೀತಿಯ ದಾವಾಗ್ನಿಯನ್ನು ಕಂಡರೆ ಹುಡುಗಿಯರು ದಿಗಿಲು ಬಿದ್ರು ಹತ್ರ ಬರ್ತಾ ಇರಲಿಲ್ಲ. ಹುಡುಗಿಯರು ಇವರಂತೆ ಏಕಕಾಲದಲ್ಲಿ ತೀರ್ಮಾನ ತಗೊಳ್ಳದ ಕಾರಣ ಈ ಹುಡುಗರು ತಮ್ಮ ತೀರ್ಮಾನಗಳನ್ನು ಜಾರಿಗೆ ತರಲು ಸಾಧ್ಯವೇ ಆಗಲಿಲ್ಲ. ಆದ್ರೆ ಹೀಗಾಗಲ್ಲ. ಕ್ರಾಂತಿಗೆ ಏಕಪಕ್ಷೀಯ ತೀರ್ಮಾನವೇ ಸಾಕು. ಕೆಸರೂರಿನ ದ್ರೋಹಿ ಅಧಿಕಾರಶಾಹಿಗೂ, ದಬ್ಬಾಳಿಕೆಗಾರರಿಗೂ ಮತ್ತು ಮುಖ್ಯವಾಗಿ ಕೆಸರೂರಿನ ಲಂಗದ ಹುಡುಗಿಯರಿಗೂ ಕ್ರಾಂತಿಯಿಂದ ಸರಿಯಾಗಿ ಬುದ್ಧಿ ಕಲಿಸಬಹುದೆಂದು ಅವರು ಆ ತೀರ್ಮಾನಕ್ಕೆ ಬಂದಿದ್ರು. ಅವರಲ್ಲೊಬ್ಬ ರಾಮಪ್ಪ. ಅವನದು ಕೊಂಚ ಬೆಕ್ಕಿನ ಕಣ್ಣು, ಕೆಂಚು ಕೂದಲು, ಬೆಳ್ಳಗಿದ್ದ ಅವನನ್ನು ಎಲ್ಲರೂ ಇಂಗ್ಲಿಷ್ ಗೌಡ ಎಂದೇ ಕರೀತಿದ್ರು. ಮೊದಲು ಆ ಬಗ್ಗೆ ಹೆಮ್ಮೆ ಇದ್ದ ಅವನಿಗೆ ತನ್ನ ಪ್ರೀತಿಯ ಸಕಲ ಪ್ರಯತ್ನವೂ ಸೋಲತೊಡಗಿದಾಗ ತನ್ನ ಕೆಂಚು ಕೂದಲು, ಬೆಕ್ಕಿನ ಕಣ್ಣಿನ ಬಗ್ಗೆ ಜುಗುಪ್ಸೆ ಬರತೊಡಗಿತು. ತನ್ನ ಅಜ್ಜಿಯೋ ಮುತ್ತಜ್ಜಿಯೋ ಯಾವಳೋ ಹಿಂದೆ ಇಲ್ಲಿದ್ದ ಯುರೋಪಿಯನ್ನರ ಜೊತೆ ಮಲಗಿರ್ಬೇಕು ಅಡಬೇಲವಡಿ ಎಂದು ತನ್ನ ಪೀಳಿಗೆಯ ಪುರಾತನ ನೆನೆದು ಬೈದುಕೊಂಡಿದ್ದ. ಇನ್ನೊಬ್ಬ ಚಂದ್ರ. ಚೀನಿಯರ ತರಹ ಸಣ್ಣ ಕಣ್ಣು, ಚೆಂಗೀಸ್ ಖಾನನ ತರಹ ಮೀಸೆ, ಅದು ತುಟಿಯ ತುದಿಗಳಲ್ಲಿ ಮಾತ್ರ. ಗಡ್ಡ ಮೀಸೆ ಕ್ರಮಬದ್ಧವಾಗಿ ಮುಖದ ಮೇಲೆ ಉದ್ಭವಿಸಲಿಲ್ವಲ್ಲ ಅನ್ನೋ ಕಿರಿಕಿರಿ ಆತನಿಗೆ. ಯಾರೋ ಬ್ಲೇಡ್ ತಾಗಿಸಿದರೆ ಹುಡುಗಿಯರಿಗೂ ಮೀಸೆ ಬರುತ್ತದೆಂದು ಹೇಳಿದ್ರಿಂದ ದಿನಕ್ಕೆ 4 ಬಾರಿ ಗಡ್ಡ ಹರಿಯುತ್ತಿದ್ದ. ಮತ್ತೊಬ್ಬ ಜೋಸೆಫ್ ಅಂಗಾರ. ಕೊಂಚ ಕರ್ರಗೆ ಕುಳ್ಳುಗಿದ್ದ. ಈತನ ಕೂದಲು ನೀಗ್ರೋಗಳ ಕೂದಲಿನಂತೆ ಗುಂಗುರು ಸುತ್ತಕೊಂಡಿತ್ತು. ಕನ್ನಡ ಜಿಲ್ಲೆಯ ಕಡೆಯವನಾದ ಈತನ ಪೂರ್ವಿಕರು ಯಾರೋ ಹೊಲೆಯರ್ ಜಾತಿಯಿಂದ ಮತಾಂತರಗೊಂಡಿದ್ದರೆಂದ್ರೆ ಈತನ ತಂದೆ ರೋಡ್ರಿಕ್ಸರ ತೋಟದಲ್ಲಿ ರೈಟರ್ ಆಗಲು ಸಾಧ್ಯವಾಗಿತ್ತು. ಇಲ್ಲದಿದ್ದರೆ ಇಂದಿಗೂ ಅಂಗಾರನಿಗೆ ಈ ಮೂವರ ಮಧ್ಯೆ ಸಮಾನಸ್ಕರ್ಧನಂತೆ ಆತ್ಮಾಭಿಮಾನದಿಂದ ಕೂರಲು ಸಾಧ್ಯವಾಗ್ತಿರ್ಲಿಲ್ಲ. 4ನೆಯವನು ರಮೇಶ. ಚಿಕ್ಕಂದಿನಿಂದಲೇ ತಂದೆ ತಾಯಿಯನ್ನು ಕಳ್ಕೊಂಡಿದ್ದ ಅವನು ಕೆಸರೂರಿನ ಶರಾಬ್ ಅಂಗಡಿಯಲ್ಲಿ ಶರಾಬ್ ಹಳದು ಕೊಡುವ ಕೆಲಸ ಮಾಡಿಕೊಂಡಿದ್ದ. ಕಾಲೇಜಿನ ಸಮಯ ಬಿಟ್ಟು ಉಳಿದ ಸಮಯ ಬಹುಪಾಲು ಅಲ್ಲೇ ಆತ ಕಳೆಯಬೇಕಿತ್ತು. ಅಲ್ಲಿ ದಿನ ಕುಡುಕರ ಜೊತೆ ವ್ಯವಹರಿಸಿ, ಜೊತೆಗೆ ಕಳ್ಬಟ್ಟಿ ಕಾಯಿಸುವವರ ಜೊತೆ ರೈಡಿಂಗ್ ಗಳಿಗೆಲ್ಲ ಹೋಗಿ ಅವನು ವರ್ಡ್ ಬಿದ್ದು ಹೋಗಿದ್ದ. ಅವನನ್ನು ಎಲ್ಲರೂ ರೌಡಿ ಎಂದೇ ತಿಳಿದಿದ್ರು.
ಇಷ್ಟಾದ್ರೂ ರಮೇಶ ಮೂಲತಃ ಒಳ್ಳೆಯವನಾಗಿ ಆಗಿದ್ದ. ಶರಾಬಿನ ವ್ಯವಹಾರಗಳು, ಅಲ್ಲಿ ಅವರ ಲಂಚ, ವ್ಯಭಿಚಾರ ಇತ್ಯಾದಿಗಳನ್ನ ನೋಡಿ ಅವನಿಗೆ ಇವೆಲ್ಲದರ ಮೇಲೆ ಆಳವಾದ ರೇಸಿಗೆ ಉಂಟಾಗಿತ್ತು. ಅವನಿಂದಲೇ ಮಿಕ್ಕ ಅವನ 3 ಮಿತ್ರರಿಗೂ ಗುರು ರಾಮಚಂದ್ರನಿಗೂ ಕೆಸರಲ್ಲಿ ತುಂಬಿ ತುಳುಕುತ್ತಿದ್ದ ಅನಾಚಾರ, ಅತ್ಯಾಚಾರಗಳ ಪರಿಚಯವಾಗಿದ್ದು. ಈ 4ವರಿಗೂ ಒಟ್ಟಿನಲ್ಲಿ ಕ್ರಾಂತಿ ಆಗ್ಬೇಕಿತ್ತು. ದೇಶ, ಸಮಾಜ, ಸರ್ಕಾರಗಳಿಗಿಂತ ಮುಖ್ಯವಾಗಿ ಬದಲಾವಣೆ ಬೇಕಾಗಿದ್ದು ಅವರಿಗೇನೆ. ಪ್ರೀತಿಯ ಪ್ರೇಮದ ಶನಿ ಅವರಿಗೆ ಯಾವ ತರ ಹಿಡಿದಿತ್ತೆ ಎಂಬುದು ವರ್ಣಿಸಲ್ಲ. ಎಲ್ಲ ಧ್ವನಿಗಳು, ಆಕಾರಗಳು, ಮಾತಿನ ಅರ್ಥಗಳು, ಒನಕೆ, ಒರಳು, ಬಲ್ಬು, ಬಲೂನು, ಹಾರ್ನು, ಜೇಬು, ಪರ್ಸು, ಮೇಜು, ಡ್ರಾಮ್ ಮುಂತಾದವೆಲ್ಲವೂ ಪ್ರತೀಕಗಳಾಗಿ ಪ್ರತಿಯೊಂದರ ಮುಖಾಂತರವೂ ಕೆಸರೂರಿನ ಹುಡುಗಿಯರು ಯಮ ಯಾತನೆ ಕೊಡ್ತಾ ಇದ್ರು. ಅವರು ಎದುರು ಬಂದ್ರೆ ಗಾಬರಿ, ತಿರುಗಿ ಹೋದ್ರೆ ಹತಾಶೆ, ಇವರ ತಿರುಗಿದರೆ ಏನಿದರ ಅರ್ಥ ಎಂಬ ಆತಂಕ. ನೋಡದಿದ್ದರೆ ತಮ್ಮ ಮೀಸೆ, ಕ್ರಾಪು, ರೂಪು, ಆಕಾರಗಳ ಮೇಲೆಲ್ಲ ರೋಷ. ಇದು ಹೀಗೆ ಮುಂದುವರೆದಿದ್ರೆ ಅವರಿಗೆ ಒಬ್ಬೊಬ್ಬರಾಗಿ ಕಾಯಿಲೆ ಹಿಡಿದು ಸಾಯೋದು ಖಚಿತವಾಗಿತ್ತು. ಇಂಥ ಸಂದರ್ಭಕ್ಕೆ ಸರಿಯಾಗಿ ಡಾಕ್ಟರ್ ರಾಮಚಂದ್ರ ಕೆಸರೂರಿಗೆ ವರ್ಗವಾಗಿ ಬಂದ. ಬೇರೆಲ್ಲೋ ಆತ ಹುಡುಗರನ್ನು ಪ್ರೇರೇಪಿಸಿ ದೊಂಬಿಗೆ ಕಾರಣನಾದನೆಂದು ಆತನನ್ನು ಶಿಕ್ಷಿಸಲು ಸಿಗುವೆ ಕೆಸರೂರಿಗೆ ವರ್ಗ ಮಾಡಿದ್ರು. ಆತ ಬರುವ ಮೊದಲೇ ಅಪಾರ ಪಾಂಡಿತ್ಯವುಳ್ಳ ಮೇಧಾವಿ ಎಂದು ಕೆಸರೂರಲ್ಲಿ ಸುದ್ದಿಯಾಗಿತ್ತು. ಜೊತೆಗೆ ಆತ ಮೊದಲಿದ್ದ ಕಡೆ ಊರೆಲ್ಲ ದಂಗೆಯಾಗಲು ಆತನೇ ಕಾರಣನೆಂದು, ಅವನು ನಕ್ಸಲ್ ಭಾರಿ ಕಮ್ಯುನಿಸ್ಟನೆಂದು ಹಲವರು, ಮತ್ತೆ ಕೆಲವರು ಅವನು ಅಮೆರಿಕದ CIA ಏಜೆಂಟ್ ಎಂದು ಗುಸುಗುಸು ಮಾಡ್ತಾ ಇದ್ರು. ಬಂದಾಗ ನೋಡಿದ ನಮ್ಮ ಹುಡುಗರಿಗೆ ಆತ ಎಲ್ಲರ ತರ ನರ್ಮನುಷ್ಯನಂತೆಯೇ ಇರುವುದನ್ನು ಕಂಡು ತುಂಬಾ ಸಮಾಧಾನವಾಗಿತ್ತು. ಹುಡುಗರು ತಲೆದೂಗುವಂತೆ ಮಾತನಾಡುವುದರಲ್ಲಿ ರಾಮಚಂದ್ರ ನಿಪುಣ. ಪ್ರೀತಿ, ಪ್ರೇಮ, ಮದುವೆ ಇವೆಲ್ಲ ಈ ನಾಶವಾಗುತ್ತಿರುವ ದೇಶದಲ್ಲಿ ಅರ್ಥಹೀನ. ಅಪ್ಪನ ಆಸ್ತಿಯ ಮೇಲೆ ಹೊಟ್ಟೆ ಮರೆಯುವ ಪರತಂತ್ರ ಜೀವಿಗೆ ಆತ್ಮವೇ ಇರುವುದಿಲ್ಲ. ದೇಶವನ್ನು ಪ್ರೀತಿಸುವವನು ಮಾತ್ರ ಹೆಣ್ಣನ್ನು ನಿಜವಾದ ಅರ್ಥದಲ್ಲಿ ಪ್ರೀತಿಸುವಲ್ಲ ಎಂದೆಲ್ಲ ಗಂಭೀರವಾಗಿ ಕ್ಲಾಸಿನಲ್ಲೇ ರಾಮಚಂದ್ರ ಭಾಷಣ ಕೊಡ. ಸ್ತ್ರೀ ಸ್ವಾತಂತ್ರ್ಯ, ಸಮಾನತೆ ಮುಂತಾದವುಗಳ ಮೇಲೆ ಹುಡುಗರಿಗೆ ಸಾಕಷ್ಟು ಭಾಷಣ ಕೊಟ್ಟ. ಅವರ ಮಾತಿಗೆ ಮೆಚ್ಚಿ ತಲೆದೂಗಿ ನಮ್ಮ ಕ್ರಾಂತಿಕಾರಿಗಳು ದೇಶವನ್ನು ಪ್ರೀತಿಸಲಾರಂಭಿಸಿದರು. ನಿಮ್ಮಲ್ಲಿ ನಿಜವಾದ ಪ್ರೀತಿ, ಆತ್ಮಗೌರವ, ಅಭಿಮಾನ ಇದ್ರೆ ನೀವು ಈ ದೇಶವನ್ನ ಪ್ರೀತಿಸಬೇಕು. ಎಂದರೆ ಈ ದೇಶವನ್ನು ಪ್ರೀತಿಸಲು ಯೋಗ್ಯವಾದ ದೇಶವನ್ನಾಗಿ ಬದಲಾಯಿಸಬೇಕು ಎಂದು ರಾಮಚಂದ್ರ ಹೇಳಿದ. ಪಾಪ, ನಮ್ಮ ಕ್ರಾಂತಿಕಾರಿಗಳಿಗೆ ನಿಜವಾದ ಪ್ರೀತಿಯೋ ಕೋಟಾ ಪ್ರೀತಿಯೋ ಅಂತೂ ಒಟ್ಟಿನಲ್ಲಿ ಅದು ತುಂಬು ತುಳುಕುತ್ತಿತ್ತು. ಆದ್ರೆ ಅದಕ್ಕೆ ಅಡ್ಡಿಯಾಗಿರುವವರು ನಮ್ಮ ದೇಶದ ಸಮಾಜ, ರಾಜಕಾರಣಿಗಳು, ಅಧಿಕಾರಶಾಹಿ, ಸರ್ಕಾರ ಇತ್ಯಾದಿಗಳೆಲ್ಲ ಎಂಬುದು ಗೊತ್ತಿರಲಿಲ್ಲ. ಅವರು ಈ ಕೆಸರೂರಿನ ಹುಡುಗಿಯರೇ ಗಟ್ಟಿ ಮನಸ್ಸಿನಿಂದ ಧೈರ್ಯ ಮಾಡುತ್ತಿಲ್ಲ ಅಷ್ಟೇ ಅಂತ ತಿಳಿದಿದ್ರು. ಆದ್ರೆ ರಾಮಚಂದ್ರನ ಶಿಷ್ಯರಾದ ಅನಂತರ ಅವನ ಹೊಸ ತರ್ಕದಿಂದ ಗೊತ್ತಾಯ್ತು, ಈ ತಹಶೀಲ್ದಾರ, BDO, DC, ಸಂಪನ್ನ ಶ್ರೀಮಂತರು, ಬಡ್ಡಿ ವಸೂಲಿ ಮಾರ್ವಾಡಿಗಳು ಎಲ್ಲ ತಮ್ಮ ಅದೃಶ್ಯ ಹಸ್ತದಿಂದ ಅಡ್ಡಿಪಡಿಸುತ್ತಿರುವ ವೈರಿಗಳು ಅಂತ. ಇವನ್ನೆಲ್ಲ ಸೂತ್ರೀಕರಿಸಿಯೇ ಅವರು ಒಟ್ಟಿನಲ್ಲಿ ಕ್ರಾಂತಿ ಆಗಬೇಕು ಅನ್ನೋ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು. ಅವರ ಮುಂದಿನ ಕಾರ್ಯಕ್ರಮ ಏನೇ ಇರಲಿ, ಅವರ ತೀರ್ಮಾನವಂತೂ ಅವರ ಮನಸ್ಸಿಗೆ ನೆಮ್ಮದಿ ತಂದಿತ್ತು. ಕುಳಿತಾಗ, ನಿಂತಾಗ, ಪ್ರತಿಯೊಂದು ನಾಡಿ ತುಡಿತದೊಳಗೂ, ಹೃದಯದ ಮಿಡಿತದೊಳಗೂ ಹೊಕ್ಕು ಪೀಡಿಸುತ್ತಿದ್ದ ಕೆಸರೂರಿನ ಹುಡುಗಿಯರ ಕಾಟವನ್ನ ಕೊಂಚ ಶಮನ ಮಾಡಿತ್ತು. ಅಧ್ಯಾಯ 1 ಇಲ್ಲಿಗೆ ಮುಗಿದು ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 2 ಓದೋಣ. ಥ್ಯಾಂಕ್ ಯು.